ತಗೋ ಇಂದ್ರ, ಫಸ್ಟ್ ನೀರು ಕುಡಿ. ಡೇವಿಡ್, 4 ವರ್ಷದಿಂದ ಜೊತೆಗಿದ್ದವನು ಕಣೋ ನಾನು. ಎದೆ ನಡುಗುತ್ತೆ ಇನ್ನ ಅವನ ಬಾಡಿ ನೋಡಿ. ಅವನ ಸಾಮನೆ ನಿಜವಾಗ್ಲೂ ನಾನು ನೋಡ್ತೀನಿ ಅಂತ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ. ಇಂದ್ರ, ನಂಗೆ ಕಾಮಿಡಿ ಅನ್ನಿಸ್ತಿದೆ ಇಂದ್ರ. ಬಕೆಟಲ್ಲೆಲ್ಲ ಹೆಂಗೋ ಬಿಚ್ಚಾಯಕ್ಕೆ ಸಾಧ್ಯ? ನಂಗೂ ನಂಬಕ್ಕಾಗ್ತಿಲ್ಲ ಡೇವಿಡ್. ನಾನು ಎದ್ದು ವಾಶ್ರೂಮ್ಗೆ ಅಂತ ಹೋದಾಗ್ಲೇ ಅವನ ಬಾಡಿ ನೋಡಿದ್ದು. ಸರಿ, ಅದಾದ್ಮೇಲೆ ಏನಾಯ್ತು? ಆಮೇಲೆ FIR ಆಯ್ತು. ಸೂಸೈಡ್ ಅಂತ ಹೇಳಿ ನೆನ್ನೆ ಸಂಜೆನೆ ಕೇಸ್ ಕ್ಲೋಸ್ ಮಾಡಿದ್ರು. ಸರಿ, ಓಕೆ, ಫಸ್ಟ್ ಸಮಾಧಾನ ಆಗು ಇಂದ್ರ. ನಂಗೆ ಇದೊಂದು ಹೇಳು, ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಯಾವ ಹಾಸ್ಪಿಟ್ಲ್ ಕಳಿಸಿರೋದು? ಅದು ಸುಗಮ್ ಹಾಸ್ಪಿಟ್ಲ್ ಅಂತ ಮಗ. ನಂಗೆ ಗೊತ್ತಿರೋರೊಬ್ರು ಅದೇ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೆ, ನಾನು ವಿಚಾರಿಸ್ತೀನಿ. ಸರಿ ತಡಿ, 1 ನಿಮಿಷ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಹಲೋ, ಎಷ್ಟು ಅಂತ ಕಾಲ್ ಮಾಡ್ಲೋ? ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗ, ಮರಿಬೇಡ. ಅಮ್ಮ, ನಾನು ಡೇವಿಡ್ ಮಾತಾಡ್ತಿರೋದು. ಓ, ಚೆನ್ನಾಗಿದೆಯಾ ಡೇವಿಡ್? ಮತ್ತೇನ್ರು ನೀವಿಬ್ರದ್ದು ಜಗಳ? ಈ ವಾರದಲ್ಲಿ 3ನೇ ಸಲ ಕಂಡ್ರು ನೀವಿಬ್ರು ಜಗಳ ಆಡಿರೋದು. ಓ ಹೋಗಪ್ಪ, ನನಗಂತೂ ನಿಮ್ಮಿಬ್ರು ಜಗಳ ಮಧ್ಯದಲ್ಲಿ ಹಿಂಸೆ ಆಗ್ತಿದೆ. ಒಂದು ಕಾಲ್ ಮಾಡಿದ್ರೆ ಕರೆಕ್ಟಾಗಿ ಕಾಲ್ ಪಿಕ್ ಮಾಡಲ್ಲ ಅವಳು. ಯಾಕಂತ ಕೇಳು. ಅದಕ್ಕೂ ಮುಂಚೆ ನಾನ್ ಕಾಲ್ ಮಾಡಿದಾಗ ನನ್ ಫೋನೇ ಕಟ್ ಮಾಡ್ತಾನೆ ಬಿಜಿ ಅಂತ ಹೇಳಿ. ಯಾಕೆ ಅಂತ ನೀನೇ ಕೇಳೋ ಇಂದ್ರ. ಓಹೋ, ನಾನೇನ್ ಗೆಂಚ್ಕಿಳ್ತಾ ಇರ್ಲಿಲ್ಲ, HOD ಹತ್ರ ಹೋಗಿದ್ದೆ ಅಂತ ಹೇಳೋ. ನನ್ಗೇನ್ ಗೊತ್ತಿರುತ್ತೋ HOD ಹತ್ರ ಹೋಗಿರ್ತಾನೆ ಅಂತ? ನನ್ಗೇನ್ ಕನ್ಸ ಬಿದ್ದಿರುತ್ತೆ ಇಂದ್ರ? ಎಲ್ಲ ನೀವೇ ಮಾತಾಡ್ಕೊಳ್ಳೋದಾದ್ರೆ ಮಧ್ಯ ನಾನೇ ಯಾಕ್ರಪ್ಪ? ಆಯ್ತು ಬಿಡು, ಸಾರಿ. ಸಾರಿ ಅಂತ ಹೇಳು. ಇಬ್ರು ಪುಣ್ಯಾತ್ಮರು ಕಣ್ರಪ್ಪ. ಸಾರಿ ಕೇಳೋದ್ ನೋಡು. ಸರಿ, ಏನಾದ್ರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ತಾಂಬೂಲ ಕೊಟ್ಟು ಬೇರೆ ಹೇಳ್ಬೇಕಾ? ಎದ್ದೋಗ. ಸರಿ, ನನ್ನ ಜನ್ಮಕ್ಕೆ ಇಷ್ಟ. ಮಗ ಇರೋ ಒಂದು ನಿಮಿಷ. ಪ್ರತಿದಿನ ನಿನ್ನಯ ಕಣ್ಣಲ್ಲಿ ಕಳೆದಗೋ ಆಸೆ ಮೂಡುತ್ತಿದೆ. ನನ್ನಯ ದಾರಿಯ ಮರೆತಿರುವೆ, ನನ್ನ ಕಣ್ಣು ನಿನ್ನ ಹುಡುಕುತ್ತಿದೆ. ಹೇ, ನಿನ್ನ ಹೆಸರು ಕೇಳಿದ ಕ್ಷಣವೇ ಮೊಗದಲ್ಲಿ ಮುಗುಳಿಗೆ ಮುಗುಡುತ್ತಿದೆ. ಆ ಖುಷಿಯಿಂದ ಮನ ಕುಣಿಯುತ್ತಿದೆ. ಅವನಿ, ನೀನು ಕೊನೆದಾಗಿ ಭಾರ್ಗವನ ನೋಡಿದ್ಯಾವಾಗ? ಅವ್ನ್ ನನ್ ಜೊತೆ ನಿನ್ನೆ ಜಗಳ ಆಡಿದ್ಮೇಲೆ ನನ್ಗೊಂದ್ ಕಾಲ್ ಕೂಡ ಮಾಡಿಲ್ಲ. ಇವಾಗೇನು ಅವನ್ ಪರವಾಗಿ ನೀನ್ ನನಗ್ ಸಾರಿ ಕೇಳಕ್ ಬಂದಿದ್ಯಾ? ನಾನು ಅದಕ್ಕಲ್ಲ ಅವನಿಗೆ ಬಂದಿದ್ದು. ನೀವು ಜಗಳಾಡಿದ್ ಯಾಕೆ ಅಂತ ಕೇಳ್ಬೋದಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಇಂದ್ರ. ಆದ್ರೆ ಅವ್ನ್ ನನ್ನ ನೋಡಕ್ ಬಂದಾಗ್ಲೇ ಸ್ವಲ್ಪ ಬೇಜಾರಾಗಿದ್ದ. ನೀನ್ ಕುಡಿಬೇಡ ಅಂತ ಎಷ್ಟತಿ ಹೇಳಿದೀನಿ. ಅದು ಅಲ್ಲದೆ ಕುಡ್ಬಿಟ್ಟು ಫೋನ್ ಬೇರೆ ಮಾಡ್ತೀಯ. ಎಷ್ಟು ಇರಿಟೇಟ್ ಆಗುದ್ ಗೊತ್ತಾ? ಆಯ್ತು, ಸಾರಿ ಬಾ. ಪ್ರತಿ ಸತನೂ ಇದೇ ಹೇಳಿದ್ಯಾ ನೀನ್ ನನ್ಗೆ? ಏನ್ ಯಾರು ಮಾಡದೇ ಇರೋ ತಪ್ಪನ್ನ ನಾನು ಮಾಡಿರೋ ತರ ಹೇಳ್ತಾ ಇದೀಯಾ? ಏನೋ ತುಂಬಾ ದಿನ ಆಯ್ತು ಅಂತ ಇಂದ್ರನ್ ಜೊತೆ ಕುಡಿಯಕ್ ಹೋದೆ, ತಪ್ಪಾ? ಸರಿ ಆಯ್ತು ಬಾ, ಇವಾಗ ಯಾಕೆ ಹೋಗ್ತಾ ಇದೀಯಾ? ಇಂದ್ರ, 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 ಏನಾಯ್ತು ಇಂದ್ರ? ಇದು ಭಾರ್ಗವ್ ಬಗ್ಗೆ ಕೆಟ್ಟ ಕನ್ಸು ಡೇವಿಡ್. ಅದೇ ಟೆನ್ಷನ್ ಇದೆಯಾ ಅನ್ಸುತ್ತೆ ಇಂದ್ರ. ಫಸ್ಟ್ ಆ ಟೆನ್ಷನಿಂದ ಹೊರಗಡೆ ಬಾ. ಸರಿ, ನಂಗೆ ಇದೊಂದು ಹೇಳು, ಭಾರ್ಗವ್ ಸಾಯೋ ಹಿಂದಿನ ದಿವಸ ನೀನೆಲ್ಲಿದ್ದ?
ಮಗ, ನಾನು ಅವನು 1 BHK ರೂಮಲ್ಲಿ ಇದ್ದಿದ್ದು. ಅವ್ನು ಸಾಯೋ ಹಿಂದಿನ ದಿನ ಇಬ್ಬರು ತುಂಬ ಕುಡ್ದ್ಬಿಟ್ಟಿದ್ವಿ. ಹ್ಯಾಂಗ್ ಓವರ್ ಇದ್ದಿದ್ದರಿಂದ ನಾನು ಎದ್ದೊಳೋದು ಸಂಜೆ 5 ಗಂಟೆ ಆಗೋಗಿತ್ತು. ಆಮೇಲೆ ವಾಶ್ರೂಮ್ಗೆ ಹೋಗಿ ಚೆಕ್ ಮಾಡಿದ್ಮೇಲೆ ಅವ್ನ ಬಾಡಿ ನೋಡಿದ್ದು ನಾನು. ಅಂದರೆ ನಿಂಗೆ ಅವ್ನು ಹೆಂಗೆ ಸತ್ತ ಅಂತ ಗೊತ್ತಿಲ್ವಾ? ಇಲ್ಲ, ಆದರೆ ಯಾಕೆ ಸತ್ತ ಅಂತಲೂ ಗೊತ್ತಿಲ್ಲ. ಭಾರ್ಗವ್ ಗರ್ಲ್ ಫ್ರೆಂಡ್ ಅವನಿ ಅಂತ ಇದ್ದಾಳೆ. ಅವಳಿಗೇನಾದರೂ ಗೊತ್ತಿರ್ಬೋದು ಅಂತ ಕೇಳಿದೆ. ಅವಳು ಹೇಳಿದ್ಲು ಭಾರ್ಗವ್ ಸಾಯೋ ದಿನ ಬೆಳಿಗ್ಗೆ ನಾವಿಬ್ಬರು ಮೀಟ್ ಮಾಡಿದ್ವಿ ಅಂತ. ಎಷ್ಟು ಗಂಟೆಗೆ ಮೀಟ್ ಆಗಿದ್ದು ಅಂತ ಗೊತ್ತಾ ಇಂದ್ರ? ಬೆಳಿಗ್ಗೆ ಅಂತ ಹೇಳಿದ್ಲು. ಆದರೆ ಶಾಕ್ ಆಗಿದ್ದ ವಿಷಯ ಏನಂದರೆ ಅವನಿಗೆ ಭಾರ್ಗವ್ ಸತ್ತಿರೋ ವಿಷಯನೇ ಇನ್ನೂ ಗೊತ್ತಿಲ್ಲ. ಸೊ ಅವನಿಗೆ ನೀನೇನಾದರೂ ಹೇಳ್ದ? ನಾನು ಅವನಿನೂ ನಂಬೋಕ್ಕಾಗ್ತಿಲ್ಲ ಡೇವಿಡ್, ಅದಕ್ಕೆ ಹೇಳಿಲ್ಲ. ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ನನ್ನ ಸಮಾಧಾನಕ್ಕಾದ್ರೂ ನಾನು ಏನಾದರೂ ಮಾಡ್ತೀನಿ ಡೇವಿಡ್. ಈಗ ಭಾರ್ಗವ್ ಸತ್ತಿರೋ ವಿಷಯ ಇನ್ಯಾರು ಗೊತ್ತು? ಹಲೋ, ಭಾರ್ಗವ್ ಅವ್ರ ಚಿಕ್ಕಪ್ಪನ ಮಾತಾಡ್ತಿರೋದು? ಹೌದು. ಹಾಂ, ಅದೇ ಅಂಕಲ್, ನಾನು ಇಂದ್ರ ಅಂತ, ಭಾರ್ಗವ್ ಫ್ರೆಂಡ್ ಅಂಕಲ್. ಹಾಂ, ಗೊತ್ತಾಯ್ತು, ಹೇಳಪ್ಪ. ಅದೇ ಅಂಕಲ್, ಭಾರ್ಗವ್ ಸತ್ತು ಇಷ್ಟು ದಿನ ಆದ್ರೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂಕಲ್. ಅದಕ್ಕೆ ನಿಮ್ಗೇನಾದರೂ ಭಾರ್ಗವ್ ಬಗ್ಗೆ ಗೊತ್ತಿತ್ತಾ ಅಂತ ಕೇಳೋಣ ಅಂತ ಒಂದ್ಸಲ ಮಾಡಿದೆ ಅಂಕಲ್. ಅವನ ತಂದೆ ತಾಯಿ ಸತ್ತು 17 ವರ್ಷ ಆದ್ರೂ ಅವನು ನನ್ನನ್ನು ತಂದೆ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಕಣಪ್ಪ. ನನಗೂ ಕೂಡ ಅವನಿಗೆ ಒಳ್ಳೆ ತಂದೆ ಆಗಲಿಲ್ವಲ್ಲ ಅನ್ನೋದೇ ಒಂದು ಮನಸ್ಸಿನಲ್ಲಿ ಕಾಡ್ತಾ ಇದೆ ಕಣಪ್ಪ. ಅಂಕಲ್, ಮತ್ತೆ ಕೇಳ್ತೀನಿ ಅಂತ ಬೇಜಾರಾಗಬೇಡಿ. ಅವ್ನು ಸಾಯೋಕ್ಕೂ ಮುಂಚೆ ಅವನ ಬಗ್ಗೆ ಏನಾದರೂ ಗೊತ್ತಿತ್ತಾ ಅಥವಾ ಏನಾದರೂ ಆಗಿತ್ತಾ ಮನೆ ವಿಷಯ? ಅವನು ಸಾಯೋ ದಿನ ಬೆಳಗ್ಗೆ ಏನೋ ರಿಸಲ್ಟ್ ಬಗ್ಗೆ ಹೇಳೋದಕ್ಕೆ ಅಂತೇಳಿ ಫೋನ್ ಮಾಡಿದ್ದ ಕಣಪ್ಪ. ಯಾವ ರಿಸಲ್ಟ್ ಅಂಕಲ್? ಅದೇನೋ 8th ಸೆಮ್ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ಹೇಳ್ದ ಕಣಪ್ಪ. 3-4 ಸಬ್ಜೆಕ್ಟು ಫೇಲ್ ಆಗಿದ್ದೇನೆ ಅಂತಲೂ ಹೇಳ್ದ. ಆದರೆ ಅಷ್ಟಕ್ಕೆಲ್ಲ ಇವ್ರು ಹೀಗೆಲ್ಲ ಮಾಡ್ಕೊಳ್ತಾನೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಕಣಪ್ಪ. ಅಂಕಲ್, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ನಿಮಗೆ ಅದೊಂದು ಹಾಸ್ಪಿಟ್ಲಲ್ಲಿ ಕೊಟ್ಟಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇತ್ತಲ್ಲ, ಅದು ನನಗೆ ಕಳ್ಸೋಕ್ಕಾಗುತ್ತಾ ಅಂಕಲ್ ಪ್ಲೀಸ್? ಹಾಂ, ಕಳಿಸ್ತೀನಿ ಬಿಡಪ್ಪ. ಹಾಂ, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಲವ್, ಏನು ನಡೀತಿದೆ? ಏನು ಏನು ಮನ್ಸಲ್ಲಿರೋದನ್ನ ಹೋಗಿ ಹೇಳ್ಬೋದು ತಾನೇ? ಮನಸ್ಸಲ್ಲಿ? ನನ್ನ ಮನಸ್ಸಲ್ಲಿ ಏನಿದೆ? ಈಗ ನೀನ್ ಏನ್ ಮಾಡ್ಬೇಕು ಅನ್ನೋದನ್ನು ನಾನೇ ಹೇಳ್ಕೊಡ್ಬೇಕು. ಸರಿ ಇರು. ಇಟ್ಕೊಳು. ಇರ ಅವನೇ ನಮ್ಮ ಹುಡುಗ ನೀವಲ್ಲಿ ತುಂಬ ಇಷ್ಟಪಡ್ತಿದ್ದಾನೆ. ಅವನಿಗೆ ಸ್ವಲ್ಪ ಮಗುಗೆ ದಮ್ಮಿಲ್ಲ ನಿಮ್ಮ ಹತ್ರ ಬಂದು ಹೇಳೋಕ್ಕೆ. ಅದಕ್ಕೆ 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 ನಮ್ಮ ಒಂದೇ ನಿಮಿಷ ಬಾರೋ ಇಲ್ಲಿ ಲವ್. ಮಾತಾಡ್ಬಂತು ಒಂದು ನಿಮಿಷ ಬಾರೋ ಇಲ್ಲಿ ಬಾರೋ ಇಲ್ಲಿ ಲವ್. ಅದಕ್ಕೆ ಇರೋದ್ರೆ ಒಂದು ನಿಮಿಷ. ಅದಕ್ಕೆ ನಮ್ಮ ಹುಡುಗನ ಪ್ರಪೋಸಲ್ನ ನೀವು ಒಪ್ಕೊಂಡ್ರೆ ಬರೋ. ಮಗ 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 ನಗಾಡ್ತಾಳೋ, ಇರೋ ನಗಾಡ್ತಾಳೋ. ಅವ್ರು ಹಂಗೆ ನಗ್ತಾರೆ, ಬಾ. ಹಲೋ ಡಾಕ್ಟ್ರೆ. ಓಹೋ, ನಮಸ್ಕಾರ ದೊಡ್ಡವ್ರಿಗೆ. ಏನೋ ಯಾವಾಗಲೂ ನಾನೇ ಕಾಲ್ ಮಾಡಬೇಕಾ? ನೀನು ಮಾಡಂಗಿಲ್ವಾ? ಓ, ನಾನು ಸ್ವಲ್ಪ ಬ್ಯುಸಿ ಮಗ ಹಾಸ್ಪಿಟಲಲ್ಲಿ. ಅದ್ಬಿಡು, ಏನು ದೊಡ್ಡವ್ರು ಈಗ ಕಾಲ್ ಮಾಡಿದ್ದೀರಾ? ಮಗ, ಅದು ಒಂದು ಹೆಲ್ಪ್ ಬೇಕಿತ್ತು ನಿನ್ನ ಕಡೆಯಿಂದ, ಅದಕ್ಕೆ ಕಾಲ್ ಮಾಡಿದೆ. ಏನು ಹೇಳೋ? ಅದೇನಂದರೆ, ಒಬ್ಬ ವ್ಯಕ್ತಿ ಬಕೆಟಲ್ಲಿ ಮುಳುಗಿ ಸೂಸೈಡ್ ಮಾಡ್ಕೊಳಕ್ಕೆ ಸಾಧ್ಯನಾ? ಏನು ಬಕೆಟ್ ಅಲ್ಲ? ಹೌದು ಮಗ, ಅದನ್ನು ಕೇಳೋಣ ಅಂತಲೇ ಫೋನ್ ಮಾಡಿದೆ. ಅದು ಅಲ್ಲದೆ ಈ ಕೇಸ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಮ್ಮ ಹಾಸ್ಪಿಟ್ಲಿಂದಾನೇ ಕೊಟ್ಟಿರೋದು. ಓ, ನಮ್ಮ ಹಾಸ್ಪಿಟಲಾ? ನೋಡು ಮಗ, ಸೂಸೈಡ್ ಅಂದರೆ ಪಾಸಿಬಿಲಿಟೀಸ್ ಇದೆ, ಆದರೆ ಆ ವ್ಯಕ್ತಿ ವಿಲ್ ಪವರ್ ಸ್ಟ್ರಾಂಗ್ ಇದ್ರೆ ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಅಂದರೆ ಆ ವ್ಯಕ್ತಿಗೆ ಒಂದು ಸ್ಟ್ರಾಂಗ್ ರೀಸನ್ ಇದ್ರೆ ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಮಗ. ಇಲ್ಲ ಅಂದರೆ ಚಾನ್ಸೇ ಇಲ್ಲ.
ಆ್ಯಕ್ಚುಲಿ ನನಗೂ ಹಂಗೆ ಅನ್ನಿಸ್ತು ಮಗ. ಈ ಕೇಸ್ದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಸ್ವಲ್ಪ ಚೆಕ್ ಮಾಡಿ ಕಳಿಸ್ತೆ ನನಗೆ. ಆಯಿತು ಮಗ, ಚೆಕ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಬಿಡು. ಓಕೆ, ಬಾಯ್. ಮಗ, ಡಾಕ್ಟ್ರು ಕಾಲ್ ಮಾಡಿದ್ದ. ಅವ್ರು ಹೇಳಿದ ಪ್ರಕಾರ ಭಾರ್ಗವ್ ಸಾಯಕ್ಕೆ ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಇರಬೇಕು ಅಂತ ಹೇಳಿದ್ರು. ರೀಸನ್ ಇದೆ ಡೇವಿಡ್. ಏನದು? ಭಾರ್ಗವ್ ಅವ್ರ ಅಂಕಲ್ ಹೇಳಿದ್ರ ಪ್ರಕಾರ ಭಾರ್ಗವ್ ಸಾಯೋ ದಿನ ಬೆಳಿಗ್ಗೆ 8th ಸೆಮ್ ರಿಸಲ್ಟ್ ಬಂದಿತ್ತಂತೆ. ಅದರಲ್ಲಿ ಅವ್ನು 4 ಸಬ್ಜೆಕ್ಟ್ ಫೇಲ್ ಅಂತ ಹೇಳಿದ್ರು. ನನ್ಗೆ ಯಾಕೋ ಅದೇ ರೀಸನ್ ಅನ್ನಿಸ್ತಿದೆ. ಅಂದ್ರೆ ಇದೆಲ್ಲ ಸ್ಟ್ರಾಂಗ್ ರೀಸನ್ ಇಂದ್ರ? ಇಲ್ಲ ಯಾರಾದರೂ 3 ಸಬ್ಜೆಕ್ಟ್ ಫೇಲ್ ಆಗಿದ್ದಾರೆ ಅಂತ ಬಕೆಟಲ್ಲಿ ಬಿದ್ದು ಸುಸೈಡ್ ಮಾಡ್ಕೊತಾರ? ಡೇವಿಡ್, ನಿಂಗಿನ್ನ ಅವನ ಬಗ್ಗೆ ಗೊತ್ತಿಲ್ಲ ಕಣೋ. ಅವ್ನು ಬರೀ ಫಸ್ಟ್ ಸೆಮ್ಮಲ್ಲಿ 1 ಸಬ್ಜೆಕ್ಟ್ ಫೇಲ್ ಆಗಿದ್ದಕ್ಕೇನೆ ಸೂಸೈಡ್ ಅಟೆಂಪ್ಟ್ ಮಾಡ್ದವನು ಅವನು. ಅದು ಅಲ್ಲದೆ ಅವತ್ತು ನಾನು ಸಂಜೆ ಎದ್ದಿದ್ರಿಂದ ರಿಸಲ್ಟ್ ಬಂದಿರೋ ವಿಷಯನೇ ನನಗೆ ಗೊತ್ತಿರಲಿಲ್ಲ. ಕೇಸ್ ಕ್ಲೋಸ್ ಆದಮೇಲೆ ನಾನು ರೂಮ್ ಚೇಂಜ್ ಮಾಡೋದ್ರಲ್ಲಿ ಬ್ಯುಸಿ ಆಗೋದೆ. ಒಂದು ನಿಮಿಷ ಮಗ, ನನಗೆಲ್ಲ ಕನ್ಫ್ಯೂಸ್ ಆಗ್ತಿದೆ. ಈಗ ನೀನು ಹೇಳಿದ್ರ ಪ್ರಕಾರ ನೋಡಿದ್ರೆ ಭಾರ್ಗವ್ ಬೆಳಿಗ್ಗೆ ಎದ್ದ, ರಿಸಲ್ಟ್ ನೋಡ್ದ, 3 ಸಬ್ಜೆಕ್ಟ್ ಫೇಲ್ ಆಯಿತು ಅಂತ ಗೊತ್ತಾಯಿತು. ಸೊ ಅದರಿಂದ ಸೂಸೈಡ್ ಮಾಡ್ಕೊಂಡು ಸತ್ತೋದ ಬಕೆಟಲ್ಲಿ ಬಿದ್ದು. ಹಾಂ, ಕಾಮಿಡಿ ಅನ್ನಿಸ್ತಿಲ್ವಾ? ಹಂಗಾಗಿದೆ ಅಂತಾನೆ ಇಟ್ಕೊಳ್ಳೋಣ. ಆದರೆ ಭಾರ್ಗವ್ ಸತ್ತಿರೋದಂತೂ ನಿಜಾನೇ ಅಲ್ವಾ? ಡೇವಿಡ್, ಭಾರ್ಗವ್ ಅವ್ರ ಚಿಕ್ಕಪ್ಪ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕಳಿಸಿದ್ದಾರೆ. ಹೋಗಿ ಪ್ರಿಂಟೌಟ್ ತೆಗೆಸ್ಕೊಂಬರ್ತೀನಿ. ಒಂದು ನಿಮಿಷ ಇಂದ್ರ. ಡೇವಿಡ್, 2 ಬೇರೆ ಬೇರೆ ರಿಪೋರ್ಟ್ಸು. ಇದು ಭಾರ್ಗವ್ ಪೋಸ್ಟ್ಮಾರ್ಟಮ್ ಆಗಿದ್ದು ಹಾಸ್ಪಿಟ್ಲಿಂದ ಕೊಟ್ಟಿರೋದೇ ತಾನೆ? 100% ಶೂರ್ ಇಂದ್ರ. ಹಾಸ್ಪಿಟ್ಲ್ ಅವ್ರು ಕರೆಕ್ಟ್ ರಿಪೋರ್ಟೇ ಕೊಟ್ಟಿರ್ತಾರೆ. ಹಂಗಾದ್ರೆ ಭಾರ್ಗವ್ ಅವ್ರ ಅಂಕಲ್ ಕಳಿಸಿರೋದು ಫೇಕ್ ರಿಪೋರ್ಟಾ? ಬಟ್ ಅವ್ರ ಚಿಕ್ಕಪ್ಪನೇ ಯಾಕೆ ಈ ಥರ ಮಾಡ್ತಾರೆ? ಇದಕ್ಕೆಲ್ಲ ಆನ್ಸರ್ ಸಿಗಬೇಕು ಅಂದರೆ ನಾವು ಮಂಗಳೂರಿಗೆ ಹೋಗ್ಬೇಕು ಮಗ. ಇದ್ರ ಪಕ್ಕ ಇದೆ ಮನೆನಾ? ಇದೇ ಮನೆ ಕಣೋ. ಯಾರು? ಶ್ರೀನಿವಾಸ್ ಅವರ? ಹೌದು. ಅಂಕಲ್, ಮನೆ ಸ್ವಂತದ್ದ? ಹೌದಪ್ಪ, 2010ರಲ್ಲಿ ತಗೊಂಡಿದ್ದು. ಭಾರ್ಗವ್ ಕೂಡ ಇಲ್ಲೇ ಹುಟ್ಟು ಬೆಳೆದಿದ್ದು. ಹೌದಾ? ಹಂಗಾದ್ರೆ ಇರೋ ಡೇವಿಡ್, ಅಂಕಲ್ ಭಾರ್ಗವ್ ಯಾಕೆ ಸತ್ತ? ಅದೇ ಅಪ್ಪ, ಪರೀಕ್ಷೆನಲ್ಲಿ ಫೇಲ್ ಆಗಿದ್ದೀನಿ ಅಂತ ಸುಸೈಡ್ ಮಾಡ್ಕೊಂಡಲ್ಲ. ಅದು ನೀವು ಮಾಡಿಸಿರೋ ಫೇಕ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಂಕಲ್. ಒರಿಜಿನಲಲ್ಲಿ ಬೇರೆನೇ ಇದೆ. ಈಗ ನಿಜ ಹೇಳಲಿಲ್ಲ ಅಂದರೆ ಆ ಕೇಸ್ನ ಮತ್ತೆ ರಿಓಪನ್ ಮಾಡಿಸ್ಬೇಕಾಗುತ್ತೆ. ನೋಡಿ ಅಂಕಲ್, ಇಷ್ಟು ವರ್ಷ ಸಾಕಿದ ನಿಮ್ಮ ಮಗನ್ನ ನೀವೇ ಕೊಲೆ ಮಾಡಿಸ್ತೀರಾ? ನೀವೇ ಮಾಡಿಸಿದ್ರಾ? ಇಲ್ಲ, ನಾನು ಸಾಕಿರೋ ಮಗ ಅಂದಿದ್ದು ಕರೆಕ್ಟೇ. ಆದರೆ ಭಾರ್ಗವ್ ನನ್ನ ಮಗ ಅಲ್ಲ. ಭಾರ್ಗವ್ 8 ವರ್ಷ ಇದ್ದಾಗಲೇ ಅವ್ರ ತಂದೆ ತಾಯಿ ತೀರೋರು ಕಾರ್ ಆಕ್ಸಿಡೆಂಟಲ್ಲಿ. ಅದಾದ ನಂತರ ಅವನನ್ನು ಸಾಕಿದ್ದು ನಾನೇ. ನನಗೂ ಒಬ್ಬ ಮಗ ಇದ್ದಾನೆ. ಅವನು ಹುಟ್ಟುವಾಗಲೇ ಅವನ ತಾಯಿ ತೀರೋದು. ನನ್ನ ಬದುಕಿರೋ ಮಗನ ಮೇಲಿನ ಪ್ರೀತಿಯಿಂದನೇ ಏನೋ ಈ ಫೇಕ್ ರಿಪೋರ್ಟ್ ಮಾಡಿಸ್ಬೇಕಾಯ್ತು. ಅಂದರೆ ಮಿಡ್ಲ್ ಕ್ಲಾಸ್ ಆಗಿರೋ ಪ್ರತಿಯೊಬ್ಬರಿಗೂ ಕೋರ್ಟ್ ಕೇಸ್ ಅಂದರೆ ಭಯ ಇರುತ್ತಪ್ಪ. ಅದು ಅಲ್ಲದೆ ಖರ್ಚು ಕೂಡ. ಇದೇ ಭಯದಲ್ಲಿ ಇನ್ವೆಸ್ಟಿಗೇಷನ್ ಶುರುವಾಗೋ ಮುಂಚೆನೇ ಫೇಕ್ ರಿಪೋರ್ಟ್ ರೆಡಿ ಮಾಡಿಸಿದ್ನಪ್ಪ. ನೋಡು ಇಂದ್ರ, ಈಗ ಉಳಿದಿರೋದು ಒಂದೇ ದಾರಿ. ನಮ್ಮ ಸುತ್ತ ಏನೆಲ್ಲ ನಡೆದಿದೆ ಅಂತ ಕರೆಕ್ಟಾಗಿ ಅನಲೈಸ್ ಮಾಡೋಣ. ಡೇವಿಡ್, ಭಾರ್ಗವ್ ಯಾರಿಗೇನು ಅನ್ಯಾಯ ಮಾಡಿದ್ನು? ಅಲ್ಲ, ಅವನನ್ನು ಸಾಯಿಸೋ ಅಷ್ಟು ಅವನ ಮೇಲೆ ಸಿಟ್ಟು ಯಾರಿಗಿತ್ತು? ನೋಡು ಮಗ, ಅವತ್ತೆಲ್ಲ ನಿನ್ನ ಸುತ್ತಾನೆ ನಡೆದಿದೆ. ಆದರೆ ನೀನು ಸಂಜೆ ತನಕ ಮಲಗಿದ್ದೆ ಅಂತ ಹೇಳಿ. ಸೊ ನಂಗೆ ಅದ್ರ ಹಿಂದಿನ ದಿವಸ ಏನಾಯ್ತು ಅಂತ ಒಂಚೂರು ಹೇಳ್ತೀಯಾ? ಮಗ, ನೀನು ಒಂದು ಪ್ರಶ್ನೆ ಕೇಳ್ತೀನಿ.
ಏನಂದ್ರೆ ನಿನ್ನ ಲೈಫಲ್ಲಿ ನೀನು ಜಾಸ್ತಿ ರಿಗ್ರೆಟ್ ಮಾಡೋ ವಿಷಯ ಯಾವ್ದು ಮಗ? ಒಂದೇನೆ, ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡಾಗ ನಾನಿರಲಿಲ್ಲ ಅಂತ. ಏಯ್ ಹೋಗಲ್ಲೋ, ನಿನ್ನ ಜೊತೆ ನಾನು ಕುಡಿಯಲ್ಲ, ನಾನು ಎದ್ದು ಹೋಗ್ತೀನಿ ಕಣಲ್ಲೋ, ಹೋಗಲ್ಲೋ. ಸೊ ಬಾರಲ್ಲೋ, ಕೂತ್ಕೊಳ್ಳೋ, ಇಲ್ಲಿ ಕೂತ್ಕೋ, ಯಾಕೋ ಬೇಜಾರಾಗ್ತೀಯ? ಮತ್ತೆ ಇನ್ನೇನಲ್ಲೋ, ನಾನು ಇರ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನೀನು ಮಾತಾಡಬಾರ್ದು ಅಂತ ನಾನು ಹೇಳಿದ್ದೀನಿ ತಾನೆ. ನಾನು ಹೋಗ್ತೀನಿ, ಹೋಗಲ್ಲ. ಕೂತ್ಕೊಳ್ಳೋ, ಕೂತ್ಕೋ, ಯಾಕೋ ಬೇಜಾರಾಗ್ತೀಯ? ಕೂತ್ಕೋ, ಇರು. ನಿಂಗೊಂದು ವಿಷಯ ಹೇಳ್ಬೇಕು. ನಮ್ಮ ಹುಡುಗಿಗೆ ಒಂದು ಕಾಲ್ ಮಾಡ್ತೀನಿ, ತಡಿ. ಈ ಟೈಮಲ್ಲೂ ಫೋನ್ ವರ್ಕ್ ಆಗಲ್ಲ. ಮಗ, ನಿನ್ನ ಫೋನ್ ಇದ್ರೆ ಕೊಡು. ಸೊ ಅದಾದಮೇಲೆ ಭಾರ್ಗವ್ ಬೆಳಿಗ್ಗೆ ಎದ್ದಿದ್ದಾನೆ, ರಿಸಲ್ಟ್ ನೋಡಿದ್ದಾನೆ, 3 ಸಬ್ಜೆಕ್ಟ್ ಫೇಲ್ ಆಗಿದ್ದಾನೆ ಅಂತ ಗೊತ್ತಾಗಿದೆ. ಸೊ ಬೇಜಾರಲ್ಲಿ ಅವನಿನ್ ಮೀಟ್ ಆಗಕ್ಕೆ ಹೋಗಿದ್ದಾನೆ. ಬೇಡ ಅಂತ ಎಷ್ಟತಿ ಹೇಳಿದ್ದೀನಿ. ಅದು ಅಲ್ಲದೆ ಕುಡ್ಬಿಟ್ಟು ಫೋನ್ ಬೇರೆ ಮಾಡ್ತೀಯ, ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ? ಆಯಿತು, ಸಾರಿ, ಬಾ. ಅದಾದಮೇಲೆ ಅವ್ರ ಚಿಕ್ಕಪ್ಪನಿಗೆ ಕಾಲ್ ಮಾಡಿ ವಿಷಯ ಹೇಳಿದ್ದಾನೆ. ಅದಾದಮೇಲೆ ಸಂಜೆ ಇದ್ದಾಗ ಅವ್ನ ಬಾಡಿನ ನಿನ್ನ ಬಕೆಟಲ್ಲಿ ನೋಡಿದ್ಯಾ. ಸೊ ನೀನು ಎದ್ದೊಳೋ ಮುಂಚೆ ಇಲ್ಲೇನಾಯ್ತು ಅಂತ ನಿಂಗೆ ಗೊತ್ತಿಲ್ಲ. ಅಂದರೆ ನಾನು ಮಲ್ಕೊಂಡಿದ್ದಾಗ ಯಾರಾದರೂ ನಮ್ಮ ರೂಮಿಗೆ ಬಂದಿರ್ಬೋದಾ? ಬಟ್ ವೆಯ್ಟ್, ನಾನು ಭಾರ್ಗವ್ ಬಕೆಟಲ್ಲಿ ಮುಳುಗಿರೋದನ್ನ ನೋಡಿ ಆಚೆಗೆ ಹೋಗುವಾಗ ನಮ್ಮ ರೂಮ್ ಡೋರ್ ಲಾಕ್ ಆಗೇ ಇತ್ತು. ಸೊ ಬೇಸಿಕಲಿ ನಮ್ಮ ರೂಮಿಗೆ ಯಾರು ಬರೋಕ್ಕೂ ಚಾನ್ಸ್ ಇಲ್ಲ. ನಂಗೆ ಏನು ಅರ್ಥ ಆಗ್ತಿಲ್ಲ ಡೇವಿಡ್, ಯಾರು ರೂಮಿಗೆ ಬಂದಿಲ್ಲ ಅಂದಮೇಲೆ ಅವ್ನು ಕೊಲೆ ಹೆಂಗೆ ಆಗಕ್ಕೆ ಸಾಧ್ಯ? ಮಾಡಿದರೆ ನಾನು ಮಾಡಿರಬೇಕು ಅಷ್ಟೇ. ಮಾಡಿದರೆ ನಾನು ಮಾಡಿರಬೇಕು ಅಷ್ಟೇ. ಮಾಡಿದರೆ ನಾನು ಮಾಡಿರಬೇಕು ಅಷ್ಟೇ. ಮಾಡಿದರೆ ನಾನು ಮಾಡಿರಬೇಕು ಅಷ್ಟೇ. ಹಲೋ, ಎಷ್ಟು ಅಂತ ಕಾಲ್ ಮಾಡ್ಲೋ? ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗ, ಮರಿಬೇಡ. ಅಮ್ಮ ನಾನು ಡೇವಿಡ್ ಮಾತಾಡ್ತಿರೋದು. ಹಲೋ ಅಮ್ಮ, ನಾನು ಡೇವಿಡ್. ಹಾಂ ಹೇಳಪ್ಪ. ಅದೇನಿಲ್ಲ ಅಮ್ಮ, ಅವತ್ತು ಇಂದ್ರನ್ಗೆ ಕಾಲ್ ಮಾಡಿದ್ದಾಗ ನೀವು ಅವನಿಗೆ ಟ್ಯಾಬ್ಲೆಟ್ ತಗೋ ಅಂತ ಹೇಳಿದ್ರಲ್ವಾ, ಅದು ಯಾಕೆ ಅಂತ ಗೊತ್ತಾಗ್ಬೋದಾ? ಅದು ಅವನಿಗೆ 5 ವರ್ಷದಿಂದ ಮೆಂಟಲ್ ಪ್ರಾಬ್ಲಮ್ ಇತ್ತಪ್ಪ. ಏನಮ್ಮ ಅದು? ಅದು PPD ಅಂತ ಕಣಪ್ಪ. ಆದರೆ PPD ಇತ್ತು ಅಂತ ಅವನಿಗೆ ಗೊತ್ತಿರಲಿಲ್ಲ ಕಣಪ್ಪ. PPD, ಪ್ಯಾರನಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್. ಭಾರ್ಗವ್ ಬಗ್ಗೆ ಕೆಟ್ಟ ಕನ್ಸು ಡೇವಿಡ್. ಹ್ಯಾಂಗ್ ಓವರ್ ಇದ್ದಿದ್ದರಿಂದ ನಾನು ಎದ್ದೊಳೋದು ಸಂಜೆ 5 ಗಂಟೆ ಆಗೋಗಿತ್ತು. ಏನು ಡೇವಿಡ್, ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಮೀಟ್ ಆಗಬೇಕು ಅಂದೆ? ಇಂದ್ರ, ನೀನೊಂದು ಟ್ಯಾಬ್ಲೆಟ್ ತಗೊಂತಿಲ್ವಾ, ಕ್ಲಾನ್ಪಿನ್ ಅಂತ, ಅದೇನಕ್ಕೆ ತಗೊಂತೀಯ ಅಂತ ಗೊತ್ತಾ? ಯಾಕೆ ಅಂತ ಗೊತ್ತಿಲ್ಲ, ಬಟ್ ಮುಂಚೆ ನನಗೆ ತುಂಬ ಸಿಟ್ಟು ಬರ್ತಿತ್ತು ಅಂತ ಕಂಟಿನ್ಯೂಸ್ ಆಗಿ ತಗೋತಿದ್ದೆ. ಅಮ್ಮನೂ ತುಂಬ ಹಿಂಸೆ ಕೊಡೋರು. ಬಟ್ ಯಾಕೋ? ನಿಂಗೆ ಪ್ಯಾರನಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ ಅಂದ್ರ. ಅಂದರೆ ನೀನು ಹೇಳ್ದಲ್ವಾ, ಲೈಕ್ ಆವಾಗ ಸಿಟ್ಟು ಬರುತ್ತೆ ಅಂತ. ಈ ರೋಗ ಇರೋದ್ರಿಂದ ನಿನಗೆ ತುಂಬ ಇಷ್ಟ ಆದವ್ರನ್ನ ನಿನ್ನ ಮೈಂಡ್ ಎನಿಮಿ ಥರ ತೋರಿಸುತ್ತೆ ಅಂದ್ರ. ಮೇ ಬಿ ಅದೇ ಭಾರ್ಗವ್ ಕೊಲೆಗೂ ಕಾರಣ ಇರಬೇಕು. ನೀನು ತಮಾಷೆ ಮಾಡ್ತಿದ್ಯಾ ಡೇವಿಡ್? ನಾನು ಕೊಲೆ ಮಾಡಿದರೆ ನನಗೆ ಗೊತ್ತಿರಲ್ವಾ? ನೆನಪಿರಲ್ವಾ ನನಗೆ? ಇಷ್ಟೆಲ್ಲ ಮಾಡೋಕೆ ನನಗೇನು ತಿಕ್ಲಾ? ಅದೇ ಮಗ ಪ್ರಾಬ್ಲಮ್ಮು. ಆ್ಯಕ್ಚುಲಿ ಡಿಸಾರ್ಡರ್ ಇರೋದ್ರಿಂದ ನಿನಗೆ ಅದೇನು ನೆನಪಿರಲ್ಲ. ಏನಾಗುತ್ತೆ, ಏನು ನಡೀತಿದೆ, ನಿನ್ನ ಸುತ್ತ ನೀನೇನು ಮಾಡ್ತೀಯ ಅನ್ನೋದು ನೆನಪಿರಲ್ಲ ಇಂದ್ರ. ಆ್ಯಂಡ್ ಅದೇ ಕಾರಣಕ್ಕೆ ಭಾರ್ಗವ್ ಸಾಯೋ ದಿನ ನೀನು 5 ಗಂಟೆಗೆ ತಿನ್ನೋದು. ನಾಟ್ ಬಿಕಾಸ್ ಆಫ್ ಹ್ಯಾಂಗ್ ಓವರ್, ಬಿಕಾಸ್ ಆಫ್ ಬಾಡಿ ಸ್ಟ್ರೆಸ್.
ಫೇಲ್ ಆದೆ ಅನ್ನೋ ಬೇಜಾರಲ್ಲಿ ಭಾರ್ಗವ್ ಅವನಿನ ಮೀಟ್ ಆಗಕ್ಕೆ ಹೋಗಿದ್ದಾನೆ. ಅದಾದ್ಮೇಲೆ ಅಲ್ಲಿಂದ ಬಂದು ಅವ್ರ ಚಿಕ್ಕಪ್ಪ ಕಾಲ್ ಮಾಡಿದ್ದಾನೆ. ಹಲೋ ಚಿಕ್ಕಪ್ಪ, ಸರಿ ನಾನು ಕಾಲ್ ಮಾಡ್ತೀನಿ. ಹಾಂ ಭಾರ್ಗವ್ ಅವ್ರ ಚಿಕ್ಕಪ್ಪ ಕೇಸ್ ಏನಾದರೂ ಕ್ಲೋಸ್ ಮಾಡಿಸಿದ್ದಿಲ್ಲ ಅಂದಿದ್ರೆ ನೀನು ಜೈಲ್ಗೆ ಹೋಗ್ಬೇಕಿತ್ತು ಅಂದ್ರ. ಯಾಕಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ, ಲೈಕ್ ಕಾಸ್ ಆಫ್ ಡೆತ್ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಂತ. ಹಲೋ ಅವನಿ, ಹೇಳು. ನಿಂಗೆ ನಾಚಿಕೆ ಆಗಲ್ವಾ ಇಂದ್ರ? ಯಾಕವನಿ, ಏನಾಯ್ತು? ಎಲ್ಲರ ಹತ್ರ ಹೋಗ್ಬಿಟ್ಟು ಭಾರ್ಗವ್ ಸತ್ತೋಗಿದ್ದಾನೆ ಅಂತ ಹೇಳ್ಕೊಂಡ್ ಬಂದಿದ್ಯಾ? ತಮಾಷೆಗಾದ್ರೂ ಯಾರಾದ್ರೂ ಹಿಂಗೆಲ್ಲ ಮಾಡ್ತಾರಾ? ಇಂದ್ರ ನೋಡು, ನಿನ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ, ಅದನ್ನ ಉಳಿಸ್ಕೊ. ನೋಡು ಅವನಿ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ನಂಗೆ ಒಂದು 10 ನಿಮಿಷ ಟೈಮ್ ಕೊಡು. ಮಗ ಫೋನ್ ಬರ್ತಿದೆ, ನೀನು ಹೋಗಿರು, ನಾನು ಬರ್ತೀನಿ. ಅವನಿ, ನಿಂಗೊಂದು ವಿಷಯ ಹೇಳ್ಬೇಕಿತ್ತು. ಗೊತ್ತು ನನಗೆ, ಭಾರ್ಗವ್ ಸತ್ತಿದ್ದಾನೆ ಅಂತ ತಾನೆ? ಇಂದ್ರ ಅವ್ರ ಅಮ್ಮ ಏನಕ್ಕೆ ಫೋನ್ ಮಾಡ್ತಿದ್ದಾರೆ ಈಗ? ಹಲೋ ಅಮ್ಮ, ಹೇಳಿ ಅಮ್ಮ. ಅದೇ ಅಪ್ಪ, ಮೊನ್ನೆ ಇಂದ್ರನ ಬಗ್ಗೆ ಕೇಳಕ್ಕೆ ಅಂತ ಮಾಡಿದ್ದಲ್ಲಪ್ಪ. ಹೌದು ಅಮ್ಮ. ಎಲ್ರಿಗೂ ಹೇಳೋ ಥರ ನನ್ಗೆ ಹೇಳಕ್ ಬರ್ಬೇಡ ಇಂದ್ರ. ನಿನಗೆ ನಿಜ ಎಲ್ಲೋ ಹುಚ್ಚಿಡ್ದಿದೆ ಅನ್ನಿಸ್ತಾ ಇದೆ ನನ್ಗೆ ಯಾಕೋ. ಅವನಿ, ನಿಂಗೆ ಹೇಳಿದ್ರೆ ನಂಬಲ್ಲ. ಭಾರ್ಗವ್ನ ನನ್ನ ಕೈಯಾರೆ ನಾನೇ ಕೊಂದಿದ್ದೀನಿ. ವಾಟ್? ಅವ್ನು ಸತ್ತೋದ ಅಂದ್ರೇನೆ ನಂಬಕ್ಕಾಗ್ತಿಲ್ಲ, ನೀನು ಸಾಯಿಸ್ತೆ ಅಂದರೆ ನಾನು ನಂಬೇಕಾ? ಆರ್ ಯು ರಿಯಲಿ ಆಲ್ ರೈಟ್ ಇಂದ್ರ? ಅದೇ ಹಳೆ ವಿಷಯ ಯಾಕೆ ಕೇಳ್ತೆ ಅಂತ ಗೊತ್ತಾಗ್ಲಿಲ್ಲ. ಹಳೆ ವಿಷಯನ? ಹಳೆ ವಿಷಯ ಅಂದ್ರೆ? ಅದೇ ಅಪ್ಪ, ಅವನಿಗೆ ಕಾಯಿಲೆ ಇದ್ದಿದ್ದು ನಿಜನೇ, ಆದರೆ ಅವನು 2 ವರ್ಷದಿಂದನೇ ರಿಕವರ್ ಆದ ಕಣಪ್ಪ. ಅವನಿ, ನನ್ನ ನಂಬು. ನನಗೆ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಇದೆ, ಅದರಿಂದ ನಾನು ಕೊಲೆ ಮಾಡಿದ್ದು ಕೂಡ ನನಗೆ ನೆನಪಿಲ್ಲ. ನಿಂಗೆ ಡಿಸಾರ್ಡರ್ ಇರೋದೇನೋ ನಿಜ ಅಂತಾನೆ ಅನ್ನಿಸ್ತಾ ಇದೆ ಅಂತ, ಆದರೆ ಭಾರ್ಗವ್ ಸತ್ತೋದ ಅಂತ ಮಾತ್ರ ನಾನು ನಿಜ ನಂಬಲ್ಲ. ಅದು ಬೇರೆ 2 ದಿನ ಹಿಂದೆ ಅಂತ ಬೇರೆ ಹೇಳ್ತಾ ಇದೆಯಾ. ಬಟ್ ಯಾಕೆ ನಂಬ್ತಿಲ್ಲ ನೀನು? ಯಾಕಂದ್ರೆ 2 ದಿನದಿಂದ ನಾವಿಬ್ರು ಕಾಂಟ್ಯಾಕ್ಟ್ ಅಲ್ಲೇ ಇದೀವಿ ಇಂದ್ರ. ಅವನು ಅವ್ರ ಊರ್ ಮಂಗಳೂರಲ್ಲೇ ಇದ್ದಾನೋ? ಇಲ್ಲ, ಚಾನ್ಸೇ ಇಲ್ಲ. ಅಮ್ಮ ಏನಮ್ಮ ಹೇಳ್ತಿದ್ದೀರಾ? ರಿಕವರಿ ಆದ ಅಂದ್ರೆ ಮತ್ತೇನಕ್ಕೆ ಟ್ಯಾಬ್ಲೆಟ್ ತಗೊಂತಿದ್ದಾನೆ? ಆ ಟ್ಯಾಬ್ಲೆಟ್ಸು ತುಂಬ ಕಮ್ಮಿ ಇರೋ ಡೋಸೇಜ್ ಕಣಪ್ಪ, ಬರೀ BP ಇದ್ದಾಗ ತಗೊತಿದ್ದ ಅಷ್ಟೇ. ನೋಡು, 2 ದಿನದಿಂದ ಎಷ್ಟು ಮಾತಾಡಿದೀವಿ ಅಂತ ನೀನೇ ನೋಡು. ಇದು ನೋಡಿದ್ಮೇಲೂ ನೀನು ನಂಬ್ತಿಲ್ಲ ಅಲ್ವಾ? ಇರು, ನಾನೇ ಅವನು ಕಾಲ್ ಮಾಡ್ಕೊಡ್ತೀನಿ. ನೋಡು, ಅವನೇ ಕಾಲ್ ಮಾಡ್ದ. ಹಂಗಾದ್ರೆ ಇಂದ್ರ ಭಾರ್ಗವನ ಕೊಂದಿಲ್ವಾ?